Determinants of demand presented by Uday Shankara H. Program BBA, semester first, subject economics, title of the paper Principles of Economics, Unit 3, Demand, Session 27, Determinants of Demand, Universities, Mangalore University. Previous session recap and in this session. ಹಿಂದಿನ ಸೆಷನ್ನಲ್ಲಿ ನಾವೇನು ಅಧ್ಯಯನ ಮಾಡಿದೆವು ಮತ್ತು ಈ ಒಂದು ಸೆಷನ್ನಲ್ಲಿ ಏನು ಅಧ್ಯಯನ ಮಾಡಲಿಕ್ಕೆ ನಾವು ಇರುವಂತದ್ದು ಇನ್ನು ವಿಷಯದ ಬಗ್ಗೆ ಚರ್ಚಿಸುವಾಗ ಇನ್ ದಿ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿ ರೀಸನ್ಸ್ ಫಾರ್ ಡೌನ್ವರ್ಡ್ ಸ್ಲೋಪ್ ಅಂಡ್ ಎಕ್ಸೆಪ್ಷನ್ಸ್ ಟು ದಿ ಲಾ ಆಫ್ ಡಿಮಾಂಡ್. ಹಿಂದಿನ ಸೆಷನ್ನಲ್ಲಿ ನಾವು ಯಾವ ಕಾರಣದಿಂದಾಗಿ ಬೇಡಿಕೆ ರೇಖೆ ಇಳಿಮುಖವಾಗಿದೆ ಮತ್ತು ಬೇಡಿಕೆ ರೇಖೆಗಿರುವಂತಹ ಎಕ್ಸೆಪ್ಷನ್ಗಳ ಬಗ್ಗೆ ಚರ್ಚಿಸಿರುವಂತದ್ದು. ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಈ ಸೆಷನ್ ಅಲ್ಲಿ ನಾವು ಯಾವೆಲ್ಲ ನಿರ್ಧಾರಕಗಳು ಬೇಡಿಕೆಯನ್ನು ನಿರ್ಧರಿಸುತ್ತದೆ ಎನ್ನುವ ವಿಷಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇರುವಂತದ್ದು. ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ನಂಬರ್ 1, ಪ್ರೈಸ್ ಆಫ್ ದಿ ಪ್ರಾಡಕ್ಟ್, ವಸ್ತುವಿನ ಬೆಲೆ. Other things remaining constant, more is quantity demanded at a lower price. Law of demand or price demand explains this inverse relationship. ಇಲ್ಲೇನು ನಾವು ತಿಳಿದುಕೊಳ್ಬೇಕು ಕೇಳಿದ್ರೆ, ಉಳಿದ ವಿಷಯಗಳು ತಟಸ್ಥವಾಗಿದ್ದ ಸಂದರ್ಭದಲ್ಲಿ ಒಂದು ವಸ್ತುವಿನ ಬೆಲೆ ಮಾತ್ರ ಏರಿಳಿತ ಆದ ತರುವಾಯದಲ್ಲಿ ಆ ವಸ್ತುವಿನ ಬೇಡಿಕೆ ಏನಾಗುತ್ತೆ ಎನ್ನುವ ವಿಷಯವನ್ನು ನಾವು ಚರ್ಚಿಸುವಾಗ ಅಲ್ಲಿ ಇನ್ವರ್ಸ್ ಸಂಬಂಧ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇನ್ವರ್ಸ್ ಸಂಬಂಧ ಹೇಳಿದ್ರೆ ಬೆಲೆ ಜಾಸ್ತಿ ಆದವಾಗ ಬೇಡಿಕೆ ಕಡಿಮೆ ಆಗುವಂತಹದ್ದು, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುವಂತ ಸಂದರ್ಭ ಸಹಜವಾಗಿ ನಾವು ನೋಡಲಿಕ್ಕೆ ಸಿಗುವಂಥದ್ದು. ಅದರಿಂದಾಗಿ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಬೆಲೆ ಎನ್ನುವಂಥದ್ದು ಪ್ರಮುಖ ನಿರ್ಧಾರಕ ನಾವು ಹೇಳ್ಬೋದು. ಎರಡನೆಯದು ಇನ್ಕಮ್ ಅಂಡ್ ವೆಲ್ತ್ ಆಫ್ ದಿ ಕನ್ಸ್ಯೂಮರ್. ಗ್ರಾಹಕನ ಆದಾಯ, ಗ್ರಾಹಕನ ಸಂಪತ್ತು ಅಥವಾ ಗ್ರಾಹಕನ ಎಕಾನಮಿಕಲ್ ಸ್ಟೇಟಸ್ ಅಂತ ನಾವೇನು ಕರಿತೇವೋ ಅದು ಕೂಡ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖವಾಗಿದೆ. ಎ ಫಾಲ್ ಇನ್ ಇನ್ಕಮ್ ಕಾಸ್ ಎ ಡಿಕ್ಲೈನ್ ಇನ್ ಡಿಮಾಂಡ್. ಇನ್ಕಮ್ ಡಿಮಾಂಡ್ ಎಕ್ಸ್ಪ್ಲೈನ್ಸ್ ದಿಸ್ ಡೈರೆಕ್ಟ್ ರಿಲೇಶನ್ಶಿಪ್. ಸಹಜವಾಗಿ ಅಥವಾ ಸಾಮಾನ್ಯವಾಗಿ ಆದಾಯದಲ್ಲಿ ಕಡಿಮೆ ಆದವಾಗ ಬೇಡಿಕೆಯಲ್ಲಿ ಡಿಕ್ಲೈನ್ ಆಗೋದನ್ನು ನಾವು ಕಾಣ್ತೇವೆ. ಅಂದ್ರೆ ಇನ್ಕಮ್ ಮತ್ತು ಡಿಮಾಂಡ್ ಅಲ್ಲಿ ಸಾಮಾನ್ಯವಾಗಿ ಡೈರೆಕ್ಟ್ ಸಂಬಂಧ ಅಥವಾ ನೇರ ರಿಲೇಷನ್ ಇರುವಂತಹದ್ದು ನಮಗೆ ಗಮನಿಸಬಹುದು. ಮೂರನೆಯ ಪಾಯಿಂಟ್ ನಾವು ಹೇಳುವುದಾದ್ರೆ ಪ್ರೈಸಸ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ಸ್. ರಿಲೇಟೆಡ್ ಪ್ರಾಡಕ್ಟುಗಳ ಬೆಲೆ ಏನಿದೆ ಮತ್ತು ಅದರ ಪರಿಣಾಮ ಒಂದು ವಸ್ತುವಿನ ಬೇಡಿಕೆಯ ಮೇಲೆ ಆಗುತ್ತೆ ಎನ್ನುವುದರಲ್ಲಿ ಸಂಶಯವಿಲ್ಲ. ದಿ ರಿಲೇಟೆಡ್ ಗೂಡ್ಸ್ ಮೇ ಬಿ ಐದರ್ ಕಾಂಪ್ಲಿಮೆಂಟರಿ ಗೂಡ್ಸ್ ಆರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಮುಖ್ಯವಾಗಿ ಪೂರಕ ವಸ್ತುಗಳು ಮತ್ತು ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳು, ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುವ ಗೂಡ್ಸ್ಗಳು ಅಂತ ಹೇಳ್ಕೊಂಡು ನಾವು ವಿಂಗಡಣೆ ಮಾಡ್ಕೊಳ್ತೇವೆ. ಪೂರಕ ವಸ್ತುಗಳಂದ್ರೆ ಕಾರ್, ಪೆಟ್ರೋಲ್, ಪೆನ್, ಇಂಕ್ ಪೂರಕವಾಗಿರುವಂಥದ್ದು. ಅಂದ್ರೆ ಒಂದು ವಸ್ತು ಖರೀದಿ ಮಾಡಿದಾಗ ಅದಕ್ಕೆ ಪೂರಕವಾಗಿ ಇನ್ನೊಂದು ವಸ್ತು ನಾವು ಖರೀದಿ ಮಾಡಬೇಕಾದ ಸಂದರ್ಭ ಬಂದಾಗ ಪೂರಕ ವಸ್ತುಗಳು. ಸಬ್ಸ್ಟಿಟ್ಯೂಟ್ ಅಂದ್ರೆ ಒಂದು ವಸ್ತುವಿಗೆ ಆಲ್ಟರ್ನೇಟಿವ್ ಆಗಿ ನಾವು ಯೂಸ್ ಮಾಡುವಂಥದ್ದು, ಅದು ಸಬ್ಸ್ಟಿಟ್ಯೂಟ್ ಆಗಿದೆ. ಟೀ ಬದಲು ಕಾಫಿ ಆಗಿರ್ಬೋದು, ಪೆನ್ ಬದಲು ಪೆನ್ಸಿಲ್ ಆಗಿರ್ಬೋದು, ಇಂಥದ್ದು ಸಬ್ಸ್ಟಿಟ್ಯೂಟ್ಗಳಲ್ಲಿ ಬರುತ್ತೆ. ಇನ್ ದಿ ಕೇಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್ ದಿ ಕ್ರಾಸ್ ಇಲಾಸ್ಟಿಸಿಟಿ ಅಥವಾ ಕ್ರಾಸ್ ಡಿಮಾಂಡ್ ಇಸ್ ನೆಗೆಟಿವ್. ಸಾಮಾನ್ಯವಾಗಿ ಕಾಂಪ್ಲಿಮೆಂಟರಿ ಗೂಡ್ಸ್ ಅಲ್ಲಿ ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿಯನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯತೆ ಇರುವಂತಹದ್ದು. ಇನ್ ದಿ ಕೇಸ್ ಆಫ್ ಸಬ್ಸ್ಟಿಟ್ಯೂಟ್ ದಿ ಕ್ರಾಸ್ ಇಲಾಸ್ಟಿಸಿಟಿ ಇಸ್ ಪಾಸಿಟಿವ್. ಸಬ್ಸ್ಟಿಟ್ಯೂಟ್ಗಳಲ್ಲಿ ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿಯನ್ನು ನಾವು ಗಮನಿಸ್ತೇವೆ. ಕ್ರಾಸ್ ಇಲಾಸ್ಟಿಸಿಟಿ ಅಂದ್ರೆ ಡಿಮಾಂಡ್ ಫಾರ್ ಎಕ್ಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ವೈ. ಅಂದ್ರೆ ಒಂದು ವಸ್ತುವಿನ ಬೇಡಿಕೆ ಇನ್ನೊಂದು ವಸ್ತುವಿನ ಬೆಲೆಯ ಬದಲಾವಣೆಯ ಪರಿಣಾಮದಲ್ಲಿ ಆಗುವಂತದ್ದು ಅಂತ ನಾವು ಗಮನಿಸಬೇಕು. ಎಸ್, ನಂಬರ್ 4 regard the determinants of demand is nothing but supply of money. Demand will be more when supply of money increases. That is why
inflation is characterized by increased money supply and demand. ಸಹಜವಾಗಿ ಡಿಮಾಂಡ್ ಯಾವಾಗ ಜಾಸ್ತಿ ಇರುತ್ತೆ ಕೇಳಿದ್ರೆ, ಯಾವಾಗ ಅಲ್ಲಿ ಸಪ್ಲೈ ಆಫ್ ಮನಿಯ ಪ್ರಮಾಣ ಜಾಸ್ತಿ ಇರುತ್ತೆ ಆವಾಗ, ಅಂದ್ರೆ ಜನರಲ್ಲಿ ಚಲಾವಣೆಯಾಗುವ ಹಣದ ಪ್ರಮಾಣ ಅದಕ್ಕೆ ಇರುತ್ತೆ, ಜನರೆಲ್ಲ ಖರೀದಿಗೆ ಮನಸ್ಸು ಮಾಡುವಂಥದ್ದು ಆ ಸಂದರ್ಭದಲ್ಲಿ ಅಂತ ನಾವು ತಿಳಿಬೇಕಾಗುತ್ತೆ. That's why inflation is characterized by increased money supply and demand. ಹಣದುಬ್ಬರದ ಸನ್ನಿವೇಶ ಅಧಿಕ ಪ್ರಮಾಣದಲ್ಲಿ ಹಣದ ಚಲಾವಣೆಗೂ ಪೂರೈಕೆಗೂ ಮತ್ತು ಅಧಿಕ ಪ್ರಮಾಣದ ಬೇಡಿಕೆಗೂ ಕೂಡ ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಮುಂದೆ ನಂಬರ್ 5, ಸೇವಿಂಗ್ಸ್. Past savings is another important factor determining demand. Even if the present income is low, consumption need not decrease when the consumer has sufficient past savings. So normally if the people saving either for the present or even for the future, that is the matter here. If a rich people, they may use the money by the past savings also. ಅಂದರೆ ಶ್ರೀಮಂತ ವ್ಯಕ್ತಿಗಳೇನ್ ಮಾಡ್ತಾರೆ ಕೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ಅವರು ಹಿಂದಿನ ಉಳಿತಾಯದ ಹಣ ಕೂಡ ಖರ್ಚು ಮಾಡ್ತಾರೆ. ಅವಾಗ ಏನಾಗುತ್ತೆ ಕೇಳಿದ್ರೆ, ಪ್ರೆಸೆಂಟ್ ಇನ್ಕಮ್ ಇಸ್ ಲೋ, ಒಂದೊಮ್ಮೆ ಈಗಿನ ಆದಾಯ ಕಡಿಮೆ ಆಗಿದ್ರು ಕೂಡ ಕನ್ಸಂಪ್ಷನ್ ನೀಡ್ ನಾಟ್ ಡಿಕ್ರೀಸ್, ಕನ್ಸಂಪ್ಷನ್ ಏನು ಕಡಿಮೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಗ್ರಾಹಕ ಫಾಸ್ಟ್ ಸೇವಿಂಗ್ಸ್ ಅಮೌಂಟ್ ಅನ್ನು ಯೂಸ್ ಮಾಡ್ತಾನೆ ಅಂತ ನಾವು ತಿಳಿಬೇಕಾಗುತ್ತೆ. ಹಿಂದೆ ಉಳಿತಾಯ ಮಾಡಿದ ಅಮೌಂಟ್ ಅನ್ನು ಯೂಸ್ ಮಾಡುವ. ಮುಂದೆ ನಂಬರ್ 6, ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಡಿಮಾಂಡ್ ಚೇಂಜಸ್ ಬಿಕಾಸ್ ಆಫ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಅಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್. ಬೇಡಿಕೆ ಬದಲಾಗುತ್ತಂತೆ ಯಾವ ಕಾರಣದಿಂದಾಗಿ ಕೇಳಿದ್ರೆ, ಆದಾಯ ಮತ್ತು ಸಂಪತ್ತಿನ ಹಂಚುವಿಕೆಯ ಕಾರಣದಿಂದಾಗಿ ಅಂತ ಹೇಳ್ತಾರೆ. If income and wealth is concentrated only in the hands of the few, aggregate demand will show a very slow rising trend. So ಅಲ್ಲಿ ಯಾವ ರೀತಿ ಆದಾಯದ ಹಂಚಿಕೆಯಾಗಿದೆ, ದಿ ಇನ್ಕಮ್ ಅಂಡ್ ವೆಲ್ತ್ ಕಾನ್ಸಂಟ್ರೇಟೆಡ್, ಕೆಲವೇ ವ್ಯಕ್ತಿಗಳಲ್ಲಿ ಈ ಆದಾಯ ಸಂಪತ್ತು ಇದ್ರೆ ಅಗ್ರಿಗೇಟ್ ಡಿಮಾಂಡ್ ವಿಲ್ ಶೋ ವೆರಿ ಸ್ಲೋ ರೈಸಿಂಗ್ ಟ್ರೆಂಡ್, ನಿಧಾನವಾಗಿ ಬೇಡಿಕೆ ಜಾಸ್ತಿ ಆಗುತ್ತೆ ಅಥವಾ ಆಗೋದನ್ನು ನಾವು ಗಮನಿಸಬಹುದು. ಮುಂದೆ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಅಂತ ಹೇಳಿದ್ದಾರೆ. ಕನ್ಸಂಪ್ಷನ್ ಪ್ಯಾಟರ್ನ್ ಇಟ್ ಸೆಲ್ಫ್ ಚೇಂಜ್ ವೆನ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜಸ್. Taste and preferences represents qualitative attributes that cause changes in consumers' demand. ಗ್ರಾಹಕನ ರುಚಿ, ಅಭಿರುಚಿ, ಟೇಸ್ಟ್, ಪ್ರಿಫರೆನ್ಸ್ ಇದು ಕೂಡ ಬೇಡಿಕೆಗೆ ಖಂಡಿತವಾಗಿಯೂ ಇನ್ಫ್ಲುಯೆನ್ಸ್ ಅಥವಾ ಪ್ರಭಾವ ಬೀರುತ್ತೆ. ಇದು ಕ್ವಾಲಿಟೇಟಿವ್ ಅಟ್ರಿಬ್ಯೂಟ್ಸ್ ಆಗಿದ್ದು ಚೇಂಜಸ್ ಇನ್ ಕನ್ಸ್ಯೂಮರ್ ಡಿಮಾಂಡಿಗೆ ಪರಿಣಾಮ ಬೀರುವಂಥದ್ದು. ಒಬ್ಬನ ಟೇಸ್ಟ್ ಯಾವ ರೀತಿ ಇದೆ, ಇನ್ನೊಬ್ಬರದ್ದು ಯಾವ ರೀತಿ ಇದೆ, ಯಾವ ಪ್ರಾಡಕ್ಟುಗಳ ಬಗ್ಗೆ ಅವನಿಗೆ ಒಲವಿದೆ ಎನ್ನುವಂಥದ್ದು ಪ್ರಮುಖ ನಿರ್ಧಾರಕ್ಕಾಗಿರುತ್ತೆ. ಮುಂದೆ ಎಕ್ಸೆಪ್ಷನ್ಸ್ ಆಫ್ ದಿ ಕನ್ಸ್ಯೂಮರ್. ಇಫ್ ದಿ ಕನ್ಸ್ಯೂಮರ್ ಎಕ್ಸ್ಪೆಕ್ಟ್ಸ್ ಎ ಫ್ಯೂಚರ್ ರೈಸ್ ಇನ್ ಪ್ರೈಸ್, their present demand will increase. If they expect a future fall in price, present consumption will decrease. ಇಲ್ಲಿ ನಾವು ಏನು ಗಮನಿಸಬಹುದು ಕೇಳಿದ್ರೆ, if the consumer expect future rise in price, ನಾಳೆಯ ದಿನದಲ್ಲಿ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ ಎನ್ನುವುದಾಗಿ ಗ್ರಾಹಕನಿಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಅರಿವಿದ್ರೆ, their present demand will increase. ಈಗಿನ ಬೇಡಿಕೆ ಜಾಸ್ತಿ ಆಗುತ್ತೆ, ನಾಳೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ, ಸೊ ಇವಾಗಲೇ ಅವರು ಜಾಸ್ತಿ ಖರೀದಿ ಮಾಡ್ತಾರೆ ಅಂತ ಲೆಕ್ಕ. ಇಫ್ ದೇ ಎಕ್ಸ್ಪೆಕ್ಟ್ ಎ ಫ್ಯೂಚರ್ ಫಾಲ್ ಇನ್ ಪ್ರೈಸ್, ನಾಳೆಯ ದಿನದಲ್ಲಿ ಬೆಲೆ ಕಡಿಮೆ ಆಗ್ಬೋದು, ಜನವರಿ ತಿಂಗಳಲ್ಲಿ ಖರೀದಿ ಮಾಡುವಾಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೆಲೆ ಕಡಿಮೆ ಆಗ್ಬೋದು ಅಂತ ತಿಳ್ಕೊಂಡು ನಿರೀಕ್ಷೆ ಇದ್ರೆ, ಪ್ರೆಸೆಂಟ್ ಕನ್ಸಂಪ್ಷನ್ ವಿಲ್ ಡಿಕ್ರೀಸಸ್, ಪ್ರಸ್ತುತ ಜನವರಿಯ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಅಂದ್ರೆ ಫ್ಯೂಚರ್ ಪ್ರೈಸ್ ಅಥವಾ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇಲ್ಲಿ ಪ್ರಮುಖವಾಗಿ ಬೆಲೆಯನ್ನು ನಿರ್ಧರಿಸುವಲ್ಲಿ ನಿರ್ಧಾರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ಇರುವಂತ ಐಡಿಯಾ. ಮುಂದೆ ನಂಬರ್ ಆಫ್ ಕನ್ಸ್ಯೂಮರ್ಸ್, ಎಷ್ಟು ಜನ ಗ್ರಾಹಕರಲ್ಲಿದ್ದಾರೆ ಅದನ್ನು ಡಿಪೆಂಡ್ ಆಗಿದೆ ಬೇಡಿಕೆ ಅಂತ. ನಂಬರ್ ಆಫ್ ಕನ್ಸ್ಯೂಮರ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ಪಾಪ್ಯುಲೇಷನ್, ಎಷ್ಟು ಜನ ಅಲ್ಲಿದ್ದಾರೆ ಅದನ್ನು ಡಿಪೆಂಡ್ ಆಗಿದೆ ನಂಬರ್ ಆಫ್ ಕನ್ಸ್ಯೂಮರ್ ಅಂತ. ದಿ ಡಿಮಾಂಡ್ ವಿಲ್ ಬಿ ಮೋರ್ ವೆನ್ ದಿ ನಂಬರ್ ಆಫ್ ಕನ್ಸ್ಯೂಮರ್ ಇಸ್ ಲಾರ್ಜ್. ಸಾಮಾನ್ಯವಾಗಿ ತುಂಬಾ ಜನ ಗ್ರಾಹಕರಿದ್ದಾಗ ಡಿಮಾಂಡ್ ಜಾಸ್ತಿ ಇರುತ್ತೆ, ಅಂಡ್ ವೈಸ್ ವರ್ಸ, ಕಡಿಮೆ ಜನ ಗ್ರಾಹಕರಿದ್ದಾಗ ಕಡಿಮೆ ಸಹಜವಾಗಿ ಇರುವಂತಹದ್ದು ಬೇಡಿಕೆ ಅಂತ ಹೇಳ್ಕೊಂಡು ತಿಳಿಬೇಕಾಗುತ್ತೆ.
ಮುಂದೆ ಪೊಲಿಟಿಕಲ್ ಅಂಡ್ ಸೋಷಿಯಲ್ ಕ್ಲೈಮೆಟಿಕ್ ಕಂಡೀಷನ್ಸ್, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಕ್ಲೈಮೆಟಿಕ್ ಕಂಡೀಷನ್ಗಳು ಕೂಡ ಒಂದು ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ನಿರ್ಧಾರಕಗಳಾಗುತ್ತೆ ಅಂತ ಹೇಳ್ತಾರೆ. ಡಿಮಾಂಡ್ ಈಸ್ ಡಿಟರ್ಮೈನ್ಡ್ ಬೈ ಪೊಲಿಟಿಕಲ್, ಸೋಷಿಯಲ್ ಅಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್. ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಯಾವ ರೀತಿ ಬದಲಾಗುತ್ತೆ ಅದನ್ನು ಡಿಪೆಂಡ್ ಹಾಕೊಂಡು ಡಿಮಾಂಡ್ ಇದೆ ಅಂತ ಹೇಳ್ತಾರೆ. Politics of the government and political stability have to do a lot of deciding consumption pattern. ಇಲ್ಲಿ ರಾಜಕೀಯ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಪೊಲಿಟಿಕಲ್ ಸ್ಟೆಬಿಲಿಟಿ ಇರುವಂಥ ಈಕ್ವಲ್ ಮೈಂಡೆಡ್ ಪೀಪಲ್ಗಳೇ ಆಗಿರ್ಬೋದು, ಹ್ಯಾವ್ ಟು ಡೂ a lot of deciding the consumption pattern. ಕನ್ಸಂಪ್ಷನ್ ಪ್ಯಾಟರ್ನ್ ಬಗ್ಗೆ ಅವರ ಐಡಿಯಾಗಳು ಇಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಪೊಲಿಟಿಕಲ್, ಸೋಷಿಯಲ್ ಅಂಡ್ ಕ್ಲೈಮೆಟಿಕ್ ಕಂಡೀಷನ್ಗಳು ಕೂಡ ಒನ್ ಆರ್ ಅನದರ್ ಬಿ ಆಸ್ ಎ ಡಿಟರ್ಮಿನೆಂಟ್ಸ್ ಆಫ್ ದಿ ಡಿಮಾಂಡ್ ಅಂತ ನಾವು ಹೇಳ್ಬೋದಾಗಿ. ಎಸ್, ಸೆಷನ್ ಸಮ್ಮರಿ. ಇಲ್ಲಿ ತನಕ ನಾವು ಏನು ಚರ್ಚಿಸಿದ್ದೇವೆ ಅನ್ನೋದಾಗಿ ನಾವು ಬ್ರೀಫ್ ಆಗಿ ಹೇಳೋದಾದ್ರೆ, ನಾವು ಚರ್ಚಿಸಿರುವಂಥ ವಿಷಯ ಈ ಸೆಷನ್ನಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್, ಬೇಡಿಕೆಯನ್ನು ನಿರ್ಧರಿಸುವಂಥ ನಿರ್ಧಾರಕಗಳು ಯಾವುದು, ಅದು ನಿರ್ಧಾರಕಗಳಲ್ಲಿ ಬದಲಾದಾಗ ಬೇಡಿಕೆ ಯಾವ ರೀತಿ ಬದಲಾಗುತ್ತೆ ಎನ್ನುವ ವಿಷಯಗಳ ಬಗ್ಗೆ ಎಲ್ಲ ಚರ್ಚಿಸಿರುವಂಥದ್ದು. ಬೆಲೆ ಆಗಿರ್ಬೋದು, ಪ್ರೈಸಸ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಆದಾಯದ ಪ್ರಮಾಣ ಏರುಗತಿ ಆಗುವಂಥದ್ದು, ರಿಲೇಟೆಡ್ ಪ್ರಾಡಕ್ಟ್ಗಳ ಬೆಲೆ ಏರುಗತಿ ಆಗುವಂಥದ್ದು, ಇಂಥ ಹಲವಾರು ಫ್ಯಾಕ್ಟರ್ಗಳನ್ನು ಆಸ್ ಎ ಡಿಟರ್ಮಿನೆಂಟ್ಸ್ ಆಗಿ ನಾವು ಪರಿಗಣಿಸಿದ್ದನ್ನು ನಾವಿಗೆ ಗಮನಿಸಬಹುದು. ಬೇರೆ ಬೇರೆ ಫ್ಯಾಕ್ಟರ್ಗಳ ಆಧಾರದಲ್ಲಿ ಬೇಡಿಕೆ ಕೂಡ ಬದಲಾಗುವಂಥದ್ದು ಅದು ನಾವು ಗಮನಿಸುವಂಥದ್ದು. ಡಿಮಾಂಡ್ ಚೇಂಜಸ್ ಬಿಕಾಸ್ ಆಫ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಅಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್. ಸಾಮಾನ್ಯವಾಗಿ ಬೇಡಿಕೆ ಚೇಂಜಸ್ ಆಗುತ್ತಾ ಇರುತ್ತೆ. ಯಾಕೆಂದರೆ ಕೇಳಿದರೆ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್, ಆದಾಯದಲ್ಲಿನ ಅಸಮತೋಲನ ಆಗಿರ್ಬೋದು, ಆ್ಯಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ರಮುಖ ನಿರ್ಧಾರಕವಾಗಿರುತ್ತೆ ಒಂದು ವಸ್ತುವಿನ ಬೇಡಿಕೆ ನಿರ್ಧಾರ ಮಾಡುವಲ್ಲಿ ಅಂತ ನಾವು ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ ಡಿಮಾಂಡ್ ಚೇಂಜಸ್ ಬಿಕಾಸ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಅಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಇಲ್ಲಿ ಹೇಳುವಂಥದ್ದು. ಮುಖ್ಯವಾಗಿ ಈ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡುವಾಗ ರೆಫರ್ ಮಾಡಿರುವಂಥ ಪುಸ್ತಕಗಳಲ್ಲಿ ಎಚ್.ಎಲ್. ಅಹುಜಾ ಅವರು ಬರೆದಿರುವಂಥ ಅಡ್ವಾನ್ಸ್ಡ್ ಎಕನಾಮಿಕ್ ಥಿಯರಿ ಆಗಿರ್ಬೋದು, ಎಚ್.ಎಸ್. ಅಗರ್ವಾಲ್ ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಆಮೇಲೆ ಎಮ್.ಎಲ್. ಜಿಂಗನ್ ಅವರು ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಎಮ್.ಎಲ್. ಸೀತ್ ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅಂಡ್ ಆಲ್ಸೋ ಪ್ರಭಾಕರ್ ಶಿಶ್ಲಾ. ಸೊ ಇವರ ಪುಸ್ತಕದ ಬೇರೆ ಬೇರೆ ಪಾಯಿಂಟ್ಗಳ ಆಧಾರದಲ್ಲಿ ನಾವು ಈ ಸಿದ್ಧಾಂತ ಅಥವಾ ಈ ಡಿಟರ್ಮಿನೆಂಟ್ಸ್ ಸಂಬಂಧಪಟ್ಟದ ವಿಷಯಗಳನ್ನು ಇಲ್ಲಿ ಮನನ ಮಾಡಿಕೊಳ್ಳುವಂಥದ್ದು. ಸೊ ಇದಿಷ್ಟು ಮುಖ್ಯವಾಗಿ ಡಿಟರ್ಮಿನೆಂಟ್ಸ್ ಅಥವಾ ನಿರ್ಧಾರಕಗಳು, ಬೇಡಿಕೆ ನಿರ್ಧಾರಕಗಳಲ್ಲಿ ಬರುವ ವಿಷಯಗಳು ಅಂತ ತಿಳಿಬೇಕಾಗುತ್ತೆ. ವಂದನೆಗಳು. ಮುಂದಿನ ಸೆಷನ್ನಲ್ಲಿ ನಾವು ಇನ್ನೊಂದು ವಿಡಿಯೋದ ಬಗ್ಗೆ ಅಥವಾ ಇನ್ನೊಂದು ಸೆಷನ್ನ ಬಗ್ಗೆ ಮಾಡಿರುವಂಥ ವಿಡಿಯೋದಲ್ಲಿ ನಾವು ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.